ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಯಾಕೆ ಹಸ್ಬೆಂಡು ಹಿಂಗೆ ಕೂತಿದ್ದೀರಾ? ಎಲ್ಲ ಸರಿ ಹೋಯ್ತಲ್ವಾ? ಈಗ ಸಮಾಧಾನವಾಗಿರೋ ಬದಲು ಏನೋ ಯೋಚನೆ ಮಾಡ್ತಿದ್ದೀರಾ. ಅರ್ಚನಾ ಅಕ್ಕ ಮತ್ತೆ ರಾಹುಲ್ ಅಣ್ಣ ಬೇರೆ ಆಗೋ ನಿರ್ಧಾರ ತಗೊಂಡಿದಾರಲ್ಲ, ಈಗ ಅವ್ರವ್ರಿಗೆ ಅವ್ರವ್ರ ದಾರಿ. ಈ ರಾಹುಲ್ ಅಚ್ಚುನ ಆಟ ಆಡಿಸ್ತಿದ್ದಾನ ಅಂತ. ಏನ್ ಹಸ್ಬೆಂಡ್ ನೀವು? ರಾಹುಲ್ ಅಣ್ಣನ ಮೇಲಿರೋ ನಿಮ್ ತಪ್ಪು ಕಲ್ಪನೆ ಇನ್ನೂ ಹೋಗಿಲ್ವಾ? ಅವ್ರ ಅಕ್ಕನ ಬಿಟ್ಕೊಟ್ಟಿದ್ದಾರೆ, ಆದ್ರೂ ಅವ್ರ ಮೇಲೆ ಅನುಮಾನ ಪಡ್ತಿದ್ದೀರಾ ಅಲ್ವಾ? ಅಲ್ಲ, ಇಷ್ಟ ದಿನ ಅಚ್ಚುನ ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತೀನಿ ಅಂತಿದ್ದವನು ಈಗ ಸಡನ್ ಆಗಿ ನೀನ್ ನನಗೆ ಬೇಡ ಅಂತಿರೋದಕ್ಕೆ ಏನ್ ಕಾರಣ ಅಂತ ನಮಗೆ ಗೊತ್ತಾಗ್ಬೇಕಲ್ವಾ? ಹಾಗೆ ಮಾಡೋದ್ರಿಂದ ಏನ್ ಉಪಯೋಗ ಇದೆ ಹಸ್ಬೆಂಡು? ನಿಜವಾಗ್ಲೂ ಅಚ್ಚುನ ಅವನು ದೂರ ಮಾಡಿದಾನ ಅಥವಾ ದೂರ ಮಾಡಿರೋ ತರ ಏನಾದ್ರು ಹೊಸ ನಾಟಕ ಆಡ್ತಿದ್ದಾನ ಅಂತ ಗೊತ್ತಾಗ್ತಾ ಇಲ್ಲ. ಒಬ್ರ ಬಗ್ಗೆ ನಮ್ಮ ಮನ್ಸಲ್ಲಿ ಕೆಟ್ಟ ಅಭಿಪ್ರಾಯ ಬಂದ್ಬಿಟ್ರೆ ಅವ್ರಿಗೆ ಏನ್ ಒಳ್ಳೇದ್ ಮಾಡಿದ್ರು ನಮ್ಗೆ ಇಷ್ಟ ಆಗಲ್ಲ. ಯಾವಾಗ್ಲೂ ಅವ್ರ ಬಗ್ಗೆ ಕೆಟ್ಟದನ್ನೇ ಯೋಚನೆ ಮಾಡ್ತಿರ್ತೀರ ಅಲ್ವಾ ಹಸ್ಬೆಂಡು? ಯಾಕೆ ಬಿಟ್ಬಿಡಿ ಅದನ್ನ. ಅಚ್ಚು ಬೇರೆಯವನ್ನ ಮದುವೆ ಆದ್ರೆ ಖುಷಿಯಾಗಿರ್ತಾಳ? ಈ ಪ್ರಶ್ನೆಗೆ ನನ್ನ ಹತ್ರ ಉತ್ತರ ಇಲ್ಲ. ಏಕೆ? ಅಕ್ಕ ಮನ್ಸಲ್ಲಿ ಏನಿದೆ ಅಂತ ನಾನು ಹಿಂಗೆ ಹೇಳಕ್ಕಾಗತ್ತೆ? ಈ ಆಲೋಚನೆ ನಿಮ್ಗೆ ಯಾಕೆ ಬಂತು? ಕೇಳ್ದೆ ಅಷ್ಟೇ. ಅಕ್ಕ ರಾಹುಲ್ ಅಣ್ಣನ್ ಬಿಟ್ಟು ಬೇರೆ ಯಾರನ್ನೋ ಮದ್ವೆ ಆಗುತ್ತಾನೆ ನಿಮ್ಮೆಲ್ರೂ ಆಸೆ. ಅದೇ ಆಗ್ತಿದೆ ಅಲ್ವಾ? ನಾನ್ ಕೇಳಿದ್ದು ಅಚ್ಚು ಮದುವೆ ಬಗ್ಗೆ ನಿಮ್ಗಿರೋ ಅಭಿಪ್ರಾಯನ, ಅದು ಬಿಟ್ಟು ಬೇರೆಲ್ಲ ಮಾತಾಡ್ತಾ ಇದೀರಲ್ಲ. ಮೊದಲು ಅಕ್ಕ ರಾಹುಲ್ ಅಣ್ಣನ್ ಮದ್ವೆ ಆಗ್ಬಾರ್ದು ಅನ್ನೋದಕ್ಕೆ ನಿಮ್ಗಳು ಯಾರ ಹತ್ರನೂ ಸರಿಯಾಗಿ ಉತ್ತರ ಇಲ್ಲ ಅಲ್ವಾ? ಯಾಕಿಲ್ಲ? ಇದೆ. ಏನು? ಅವನು ಅತ್ತಿಗೆಗೆ ಬೈದ್ರು, ಜಗಳ ಆಡಿದ್ರು ಅನ್ನೋ ಕಾರಣ ಇಟ್ಕೊಂಡು ಅವ್ರು ಸರಿ ಇಲ್ಲ ಅನ್ನೋದು ತಪ್ಪು ಹಸ್ಬೆಂಡು. ಅವತ್ತು ರಾಹುಲ್ ಅಣ್ಣ ಮತ್ತೆ ನಿಮ್ಮ ಅತ್ತಿಗೆ ಮಧ್ಯೆ ಏನ್ ವಾದ ವಿವಾದ ಆಯ್ತು ಅಂತ ಯಾರಿಗೂ ಸರಿ ಗೊತ್ತಿಲ್ಲ. ಆದ್ರೆ ಆ ಕಾರಣನೇ ಇಟ್ಕೊಂಡು ಅಕ್ಕನ್ ಕೊಟ್ಟು ಮದ್ವೆ ಮಾಡ್ಸಲ್ಲ ಅನ್ನೋದು ತಪ್ಪು ಹಸ್ಬೆಂಡು. ನೀವ್ ತಿಳ್ಕೊಂಡಿರೋ ತರ ಅಣ್ಣ ಕೆಟ್ಟವರಲ್ಲ, ತುಂಬಾ ಒಳ್ಳೆಯವರು. ಅಕ್ಕ ಹೇಗೆ ಮದ್ವೆ ಆಗದೆ ಅಣ್ಣನಿಗೋಸ್ಕರ ಕಾದಿದಾರೋ, ಅಣ್ಣನೂ ಅಕ್ಕನಿಗೋಸ್ಕರ ಕಾದಿದ್ದಾರೆ. ಅವ್ರ ಪ್ರೀತಿಯಲ್ಲಿ ಪ್ರಾಮಾಣಿಕತೆ ಇದೆ. ಅಂದ್ರೆ ರಾಹುಲ್ ನಾನು ಅನ್ಕೊಂಡಿರೋ ತರ ಇಲ್ವಾ? ಅಚ್ಚುನ್ ಯಾಕೆ ಮದುವೆ ಆಗಲ್ಲ ಬೇಡ ಅಂತಿದ್ದ? ಹಸ್ಬೆಂಡು, ಅಣ್ಣನಿಗೆ ದುಡ್ಡಿನ ಆಸೆ ಇದ್ದಿದ್ರೆ ಅವ್ರ ಅಕ್ಕನ ಮದ್ವೆ ಆಗಲ್ಲ ಅಂತ ಯಾಕೆ ಹೇಳಿದ್ರು? ಅಷ್ಟೇ ಅಲ್ಲ, ಅಕ್ಕನಿಗೋಸ್ಕರ ಬೇರೆ ಯಾರನ್ನೂ ಮದ್ವೆ ಆಗದೆ ಯಾಕೆ ಕಾದಿದ್ರು? ನಿಜವಾದ ಪ್ರೇಮಿಗಳು ಮಾತ್ರ ಅವ್ರ ಪ್ರೀತಿಗೆ ಭವಿಷ್ಯ ಏನು ಅಂತ ಗೊತ್ತಿಲ್ಲದೆ ಪ್ರೀತಿ ಮಾಡೋದು. ಇಲ್ಲ, ಅವನ ಬಗ್ಗೆ ಏನು ಹೇಳಿದ್ರು ನನಗೆ ಅಚ್ಚುನ್ ಮದುವೆನ ಬೇರೆಯವ್ರ ಜೊತೆ ಮಾಡಿಸ್ತೀನಿ. ಕಮಿಟ್ ಆಗ್ಬಿಟ್ಟಿದ್ದೀನಿ. ಅಲ್ಲ, ಅಚ್ಚುನು ಒಪ್ಕೊಂಡಿದ್ದಾಳಲ್ಲ, ಈಗ ಅದರಿಂದ ಹಿಂದೆ ಸರಿಯೋ ಮಾತಿಲ್ಲ ಬಿಡಿ. ಹಸ್ಬೆಂಡು, ನಿಜ ಹೇಳ, ಏನು? ರಾಹುಲ್ ಅಣ್ಣನ್ ಬಿಟ್ಟು ಅಕ್ಕ ಬೇರೆ ಯಾರನ್ನ ಮದ್ವೆ ಆದ್ರೂ ಸುಖವಾಗಿರಲ್ಲ. ಮತ್ತಾಗ್ಲೇ ಕೇಳ್ದಾಗ ಗೊತ್ತಿಲ್ಲ ಅಂತಂದ್ರೆ ಈಗ ಹೀಗೆ ಮಾತಾಡ್ತಾ ಇದ್ದೀರಾ? ಅಲ್ಲ ಹಸ್ಬೆಂಡು, ರಾಹುಲ್ ಅಣ್ಣ ಪ್ಲೀಸ್, ನೀವು ಅವನ ಬಗ್ಗೆ ಏನು ಹೇಳಿದ್ರು ನಾನು ಒಪ್ಪಲ್ಲ. ಅವ್ರು ಏನು ಅಂತ ನೀವೇ ಕಣ್ಣಾರೆ ನೋಡಿದಿರಲ್ವಾ ಹಸ್ಬೆಂಡು? ಆದ್ರೂ ಹಿಂಗ್ ಮಾತಾಡ್ತಿದ್ದೀರಾ? ನೀವಷ್ಟೇ ಅಲ್ಲ, ನಿಮ್ಮ ಅತ್ತಿಗೆ ಕೂಡ ಅಣ್ಣನ್ ಕಂಡ್ರೆ ಸಾಕು ಕೆಂಡಕ್ ಆಡ್ತೀರಾ. ಕಾರಣ ಇಲ್ಲದೆ ದ್ವೇಷ ಮಾಡೋದಕ್ಕೆ ಅತ್ತಿಗೆಗಿನ ತಲೆ ಕೆಟ್ಟಿರಲ್ಲ ದೀಪ ಅವರೇ. ಹಾಗಾದ್ರೆ ನಿಮ್ಮ ಅತ್ತಿಗೆ ಹತ್ರ ಹೋಗಿ ಅಣ್ಣನ ಯಾಕಿಷ್ಟು ದ್ವೇಷ ಮಾಡ್ತಾರೆ ಅಂತ ಕೇಳಿ. ಕೇಳ್ತೀನಿ. ಅದಕ್ಕೆ ಸಾರಿ, ಏನೋ ಯೋಚನೆ ಮಾಡ್ತಿದ್ರಿ ಅನ್ಸುತ್ತೆ. ಹ್ಞೂ ಚಿರು, ಮನೇಲಿ ಇಷ್ಟೆಲ್ಲ ಬೆಳವಣಿಗೆಗಳಿಗೆ ಆಗ್ತಿದೆಯಲ್ಲ, ಅದ್ರ ಬಗ್ಗೆ ಯೋಚನೆ ಮಾಡಿದ್ರೆ ತುಂಬ ಬೇಜಾರ. ಅಚ್ಚು ಮದುವೆ ಆಗಕ್ಕೆ ಒಪ್ಕೊಂಡ್ಲಲ್ಲ, ಅದಕ್ಕೆ ಅಪ್ಪನೂ ಖುಷಿಯಾಗಿದ್ದಾರೆ. ಅದನ್ನ ನೋಡಿದ್ರೆ ನೀವು ಇಷ್ಟೊತ್ತಿಗೆ ರಿಲ್ಯಾಕ್ಸ್ ಆಗಬೇಕಿತ್ತಲ್ಲ. ಇಲ್ಲ ಚಿರು,
ಅರ್ಚನನ್ ಮದುವೆ ಆಗೋವರೆಗೂ ನಾನು ರಿಲ್ಯಾಕ್ಸ್ ಆಗೋಕ್ಕಾಗಲ್ಲ. ಅವಳ ಜೀವನ ಸೆಟ್ಲ್ ಆದ್ಮೇಲೆ ನನಗೆ ನೆಮ್ಮದಿ. ಹೌದು, ಅದಕ್ಕೆ ಇಷ್ಟು ವರ್ಷ ಎಲ್ರಿಗೂ ಅದೇ ಯೋಚನೆ ಆಗಿತ್ತು. ಆದರೆ ಅಚ್ಚು ಡಿಸಿಷನ್ನಿಂದ ಈಗ ಎಲ್ರಿಗೂ ಒಂಥರ ನಿರಾಳ ಆಗಿದೆ. ಹೌದು, ನಿಜ. ಅದಕ್ಕೆ ಹೇಳು ಚಿರು. ರಾಹುಲ್ನ ನೀವು ಯಾಕೆ ಇಷ್ಟೊಂದು ದ್ವೇಷ ಮಾಡ್ತೀರಾ? ಏನ್ ಚಿರು ಹೀಗೆ ಕೇಳ್ತಾ ಇದೆಯಾ? ಅಲ್ಲ, ನೀವು ಅವನ್ನ ಇಷ್ಟೊಂದು ಸ್ಟ್ರಾಂಗ್ ಆಗಿ ಅಪೋಸ್ ಮಾಡ್ತೀರಾ ಅಂದರೆ ಅದ್ರ ಹಿಂದೆ ಇರೋ ಬಲವಾದ ಕಾರಣ ಏನು ಅಂತ ತಿಳ್ಕೊಬೇಕಿತ್ತು. ಅಲ್ಲ, ನೀನ ಈ ತರ ಮಾತಾಡ್ತಿರೋದು? ಯಾಕೆ ಹೀಗೆಲ್ಲ ಹೇಳ್ತಿದ್ಯಾ? ಆ ರಾಹುಲ್ ಏನೆಲ್ಲ ಮಾಡ್ದ ಅಂತ ನಿನಗೆ ಗೊತ್ತು ತಾನೆ? ಗೊತ್ತು. ಎಲ್ರ ಮುಂದೆ ನಿಮ್ಮನ್ನು ಬೈದ, ಅವಮಾನ ಮಾಡಿದ್ದಾನೆ. ಆದರೆ ಅದು ಒಂದು ಕಾರಣಕ್ಕೆ ಅವನ್ನ ಇಷ್ಟೊಂದು ದ್ವೇಷ ಮಾಡ್ತೀರಾ ಅಥವಾ ಬೇರೆ ಏನಾದರೂ ಕಾರಣ ಇದೆಯಾ? ಬೇರೆ ಏನಿರುತ್ತೆ? ಇನ್ನೇನಿಲ್ಲ. ಈ ಮನೆಯಲ್ಲಿ ಯಾವುದೇ ಕಾರಣಕ್ಕೂ ತೊಟ್ಲು ತೂಗಬಾರ್ದು. ತೂಗೋದಕ್ಕೆ ನಾನು ಬಿಡೋದಿಲ್ಲ. ಒಂದು ಬಗ್ಗೆ ಏನೋ ಸೀಕ್ರೆಟ್ ನಿಮಗೆ ಗೊತ್ತು ಅಂತ ನನಗನ್ಸೋದು. ಆ ಥರ ಎಲ್ಲ ಏನು ಇಲ್ಲ ಚಿರು. ಫಸ್ಟ್ ಆಫ್ ಆಲ್ ಅವ್ನು ಯಾರು ಅಂತಾನೆ ನನಗೆ ಗೊತ್ತಿಲ್ಲ. ಹಾಗಿರುವಾಗ ಅವನ ಬಗ್ಗೆ ನನಗೇನು ಸೀಕ್ರೆಟ್ ಗೊತ್ತಿರುತ್ತೆ? ಹಂಗಲ್ಲ ಅದಕ್ಕೆ, ಅವನು ಮನೆಗೆ ಬಂದು ಅಚ್ಚುನ ಪ್ರೀತಿಸ್ತಿರೋ ವಿಚಾರನ ನಿಮ್ಮ ಹತ್ರ ಹೇಳಿದಾಗ ನಿಮಗೂ ಅವನಿಗೂ ಗಲಾಟೆ ಆಯಿತು. ಅವನು ನಿಮಗೆ ಬೈದ, ಅದೆಲ್ರಿಗೂ ಗೊತ್ತು. ಆದರೆ ಅದೊಂದೇ ಕಾರಣನ? ಅಂದ್ರೆ ಅವನನ್ನು ದ್ವೇಷಿಸೋದಕ್ಕೆ ಅದೊಂದು ಕಾರಣ ಸಾಕಾಗಲ್ಲ? ಮತ್ತೆ ಅವನನ್ನ ಮನೆ ಕರೆದು ಅವ್ನು ನನಗೆ ಬೈದು ಅವ್ನು ನನಗೆ ಅವಮಾನ ಮಾಡಬೇಕು ಅನ್ನೋದಾ ನೀನು ಹೇಳ್ತಿರೋದು? ಅವನೇನಾದರೂ ನನ್ನ ಕಣ್ಮುಂದೆ ನಿಮಗೆ ಅವಮಾನ ಮಾಡಿದ್ರೆ ನಾನು ಏನು ಮಾಡ್ತೀನಿ ನಿಮಗೆ ಗೊತ್ತು. ಸಾರಿ ಅದಕ್ಕೆ, ನನ್ನ ಮಾತಿಂದ ನಿಮಗೆ ಬೇಜಾರಾಗಿದ್ರೆ ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ. ಏನೋ ಕೇಳಬೇಕನ್ನಿಸ್ತು, ಅದಕ್ಕೆ ಬಂದು ಕೇಳಿದೆ. ಚಿರು, ನಿನ್ನ ಹತ್ರ ನಾನು ಯಾವತ್ತಾದರೂ ಯಾವ ವಿಚಾರನಾದರೂ ಮುಚ್ಚಿಟ್ಟಿದ್ದೀನ? ಏನೇ ಇದ್ರು ಹೇಳಲ್ವಾ? ಹೇಳ್ತೀರ ಅದಕ್ಕೆ? ಮತ್ತೆ ಯಾಕೀಗ ರಾಹುಲ್ ಬಗ್ಗೆ ನನಗೇನಾದರೂ ಸೀಕ್ರೆಟ್ಸ್ ಗೊತ್ತಿದ್ಯಾ ಅಂತ ಕೇಳ್ತಿದ್ದೆ? ಸೀಕ್ರೆಟ್ಸ್ ಅಂತಲ್ಲ, ಬೇರೆ ಏನಾದರೂ ವಿಷಯ ಗೊತ್ತಿದೆಯಾ ಅಂತ. ನಂಗೇನು ಗೊತ್ತಿಲ್ಲ ಚಿರು. ಈಗ ಅವನ ಬಗ್ಗೆ ಮಾತಾಡಿ ಟೈಮ್ ವೇಸ್ಟ್ ಮಾಡೋದು ಬೇಡ. ನಾಳೆ ಅರ್ಚನೆ ನೋಡೋಕ್ಕೆ ಮನೆಗೆ ಗಂಡಿನ ಕಡೆಯವ್ರು ಬರ್ತಿದ್ದಾರೆ, ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡೋಣ. ಸರಿ ಅದಕ್ಕೆ. ಆ ಗಂಡಿನ ಕಡೆಯವ್ರ ಬಗ್ಗೆ ಏನಾದರೂ ವಿಚಾರಿಸುತ್ತಿದ್ಯಾ? ಇಲ್ಲ. ಹಾಗಾದ್ರೆ ಹೋಗಿ ಆರಾಮಾಗಿ ಮಲ್ಕೊ. ಸುಮ್ಮನೆ ಏನೇನೋ ಯೋಚನೆ ಮಾಡಬೇಡ. ಆ ಥರದಲ್ಲೇ ಏನಿಲ್ಲ. ಸರಿ ಅದಕ್ಕೆ. ಗುಡ್ ನೈಟ್.